ಈಗ ಟೋಟಲ್ 2015 ಹಿಡ್ಕೊಂಡು 2018 2015 ಹಿಡ್ಕೊಂಡು 18 ಸ್ಯಾಂಕ್ಷನ್ ಆಗಿದೆ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಆಗಿದೆ. ಯಾವಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅದೇ ತರ ರಾಜೀವ್ ಗಾಂಧಿ ಸ್ಕೀಮ್ ಅಂತ ಇದೆ, ರಾಜೀವ್ ಗಾಂಧಿ HP ಸ್ಕೀಮ್ ಅಂತಾರೆ, ಸೇಮ್ ಸ್ಲಮ್ ಮೇಟಪ್, ಅದು 47,860 ಮನೆಗಳು, ಒಟ್ಟಾಗಿ 2,30,30,000 ಮನೆಗಳು ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಸ್ಯಾಂಕ್ಷನ್ ಆಗಿದೆ. ಅದಾದ್ಮೇಲೆ ಒಂದ್ ಮನೆನೂ ಸ್ಯಾಂಕ್ಷನ್ ಆಗಿಲ್ಲ, ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ. ಏನಾರ ಬಿಜೆಪಿ ಅವರು ಸ್ಲಮ್ ಬೋರ್ಡ್ ಅಲ್ಲಿ ಒಂದ್ ಮನೆ ಕೊಟ್ಟಿದ್ದೀನಿ, ರಾಜೀವ್ ಗಾಂಧಿ HP ಸ್ಕೀಮಲ್ಲಿ ಒಂದ್ ಮನೆ ಕೊಟ್ಟಿದ್ದೀನಿ ಅಂದ್ರೆ ನಾನು ನಾಳೆನೆ ರಾಜಕೀಯದಿಂದ ನಿವೃತ್ತಿ ತಗೊಳ್ತೀನಿ. ಏನಕ್ಕೆ ಅವ್ರು ಕೊಡಕ್ ಸಾಧ್ಯ ಆಗಿಲ್ಲ ಅಂದ್ರೆ ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ. ಕಾರಣ ಅಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಲ್ಲಿ ಏನ್ ಮಾಡ್ತಾರೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ, 18% GST ಹಾಕಿ ಹಿಂದೆಯಿಂದ 1,38,000 ವಾಪಸ್ ತಗೊಳ್ತಾರೆ. ಆ ಕಾರಣಕ್ಕೆ 7.5 ಲಕ್ಷ ಕಾಸ್ಟ್ ಆಯ್ತು. ಈಗ 1.5 ಲಕ್ಷ ಕೇಂದ್ರ ಸರ್ಕಾರ ಕೊಡ್ತಾರೆ, ರಾಜ್ಯ ಸರ್ಕಾರ 1,20,000 ಕೊಡ್ತಾರೆ, SC ST ಇದ್ರೆ 2 ಲಕ್ಷ, ಅವರೇಜ್ ತಗೊಂಡ್ರೆ 3 ಲಕ್ಷ, 4.5 ಲಕ್ಷ ಬೆನಿಫಿಷಿಯರಿ ಕಟ್ಟಬೇಕು. ಎಷ್ಟು? 4.5 ಲಕ್ಷ. ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಬಡವರು? ಈಗ ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ನಂಬರ್ ಬೇಕಾಗಿರೋದು ರಾಜೀವ್ ಗಾಂಧಿ ಮತ್ತೆ ಸ್ಲಮ್ ಬೋರ್ಡ್ಗೆ 2,30,30,000 ಮನೆಗೆ 9,500 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿದೆ. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000 ಕೊಟ್ಟವ್ರೆ. ಅವ್ರು ಬಡವ್ರು ಕೊಡಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ನಮ್ಮ ಸರ್ಕಾರ ಬಂದಾದ್ಮೇಲೆ, ನಾನು ವಸತಿ ಮಂತ್ರಿ ಆದಮೇಲೆ, ನನ್ನ ಗಮನಕ್ಕೆ ಬಂದಾದ್ಮೇಲೆ ನನ್ನ ಮನೆ ಮುಖ್ಯಮಂತ್ರಿಗೆ ಹೆಂಗೋಪ್ಪ ಹೇಳಿದ್ದು, ಏನಕ್ಕಂದ್ರೆ ಗ್ಯಾರಂಟಿಗಳು ತಮಗೆಲ್ಲ ಗೊತ್ತಿದ್ದಂಗೆ 55,000 ದಿಂದ 60,000 ಕೋಟಿ ಆಗ್ತದೆ. ಅದರಲ್ಲಿ ಇದು 9,500 ಕೋಟಿ ಹೆಂಗೋಪ್ಪ ಕೇಳಲಿ ಅಂತ ಹೇಳ್ಬಿಟ್ಟು ನಾನು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್ ಹಿಂಗಿದೆ ಸರ್, ತಾವು ಹಿಂದಿನ ಸರ್ಕಾರದಲ್ಲಿ ತಾವು ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು, ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಇತ್ತು, ಒಂದು ಮನೆನೂ ಕೊಟ್ಟಿಲ್ಲ, ಜನ ಬೀದಿಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ಅವ್ರ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ತೀರ್ಮಾನ ಮಾಡಿ, ಇಲ್ಲ ನೀನು ಹೇಳ್ತಾರ ಸತ್ಯ, ಇದು ಬಡವ್ರು ದುಡ್ಡು ಕಟ್ಟಕ್ಕಾಗ ಸಾಧ್ಯ ಆಗಲ್ಲ, ಇದು ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದ ಜನವರಿಯಲ್ಲಿ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ನಾವು 36,789 ಮನೆಗಳು ಕೊಟ್ವಿ. ಇನ್ನು 39,000 ಮನೆಗಳು ಈ ತಿಂಗಳು ಕೊನೆಯಲ್ಲಿ ಕೊಡ್ತಾ ಇದೀವಿ. ಇಲ್ಲ ಒಂದು ನಿಮಿಷ, ನಾವು 5 ಗ್ಯಾರಂಟಿ ಘೋಷಣೆ ಮಾಡಿದೀವಿ, ಇದು 6ನೇ ಗ್ಯಾರಂಟಿ ಅಂತೀವಿ ನಾವು. ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮಾಧ್ಯಮ ಸ್ನೇಹಿತರು ಅರ್ಥ ಮಾಡ್ಕೊಳ್ಬೇಕು. ಬಡವರ ಬಗ್ಗೆ ಇದು ನಾವು ಘೋಷಣೆ ಮಾಡಿರಲಿಲ್ಲ ಮನೆಗಳು ಕೊಡ್ತೀವಿ ಅಂತ. ಈ ಗ್ಯಾರಂಟಿ ಘೋಷಣೆ ಮಾಡಿದ್ವಿ, ಗ್ಯಾರಂಟಿ ಕೊಟ್ಟಿದ್ವಿ, 5 ಗ್ಯಾರಂಟಿ. ಇದು ಮನೆಗಳು ಕೊಡ್ತೀವಿ. ಏನೀಗ ಅವ್ರ ಬಡವ್ರ ಬಗ್ಗೆ ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿಗೆ ಕಾಲೇಜ್ ಇರ್ಲಿಲ್ವಾ? ಯಡಿಯೂರಪ್ಪ 2 ವರ್ಷ ಇದ್ರು, ಅವ್ರ ಕಾಲೇಜ್ ಇರ್ಲಿಲ್ವಾ? ಬಸವರಾಜ ಬೊಮ್ಮಾಯಿ 2 ವರ್ಷ ಇದ್ರು, ಅವ್ರ ಕಾಲೇಜ್ ಇರ್ಲಿಲ್ವಾ? ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಮನೆ ಸಿದ್ದರಾಮಯ್ಯ ಅವ್ರಿಗೆ ಬಡವ್ರ ಬಗ್ಗೆ ಕಾಲೇಜ್ ಇರೋದು. 9,500 ಕೋಟಿ ಕೊಡ್ತೀನಿ, 1 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ 36,789 ಮನೆ ಕೊಟ್ಟಿದ್ದೀವಿ. ಇನ್ನು 39,000 ಮನೆ ಈಗ ಈ ತಿಂಗಳು ಕೊನೆಯಲ್ಲಿ ಇನ್ನು 39,000 ಕೊಡ್ತೀವಿ. ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಅದೇ ಸರ್, ಈಗ ಇನ್ಫ್ರಾ ಅಂತಾರ, ಅದು ಏನಾಗಿದೆ, ಈ ಬೆನಿಫಿಷರಿ ಕೊಟ್ಟರೆ ಇನ್ಫ್ರಾ ಮಾಡಕ್ ಸಾಧ್ಯ. ಈಗ ನಾವು ನೋಡಿ 36,000 ಮನೆಗಳು ಕೊಟ್ಟಿದ್ದೀವಿ. ಎಲ್ಲಾ ಕಡೆ ಏನಾಗಿತ್ತು, ಜನ ಅರ್ಧಂಬರ್ಧಂ ಏನಾಗ್ತಾ ಇತ್ತು, ಕಾಂಟ್ರಾಕ್ಟರ್ಗಳು ಟೆಂಡರ್ ಕಟ್ಬಿಟ್ಟಿದ್ರು. 1,10,253 ಮನೆಗೂ ಟೆಂಡರ್ ಕರೆದಿದ್ರು. ರಾಜೀವ್ ಗಾಂಧಿ ಇದನ್ನು 47,860 ಮನೆಗಳು ಟೆಂಡರ್ ಕಟ್ಬಿಟ್ಟಿದ್ರು. ಕಾಂಟ್ರಾಕ್ಟರ್ಗಳು ಏನ್ ಮಾಡ್ತಾರೆ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎಷ್ಟು ದುಡ್ಡು ಬರ್ತದೆ ಅಷ್ಟು ಪಾಯನೋ ಒಂದು ಪಿಲ್ಲರ್ ಹಾಕ್ಬಿಟ್ಟು ಬಿಟ್ಬಿಡ್ತಾ ಇದ್ರು. ಇಲ್ಲ ಆನ್ ಗೋಯಿಂಗ್ ಎಲ್ಲ ಕೊಡ್ತಾ ಇದ್ದಾರೆ ಸರ್. ನಾನು ಇಲ್ಲ, ಆನ್ ಗೋಯಿಂಗ್ ಏನಾಗಿದೆ, 9 ಲಕ್ಷ ಮನೆ ಆನ್ ಗೋಯಿಂಗ್ ಇದೆ. ಬಸವ ಮತ್ತೆ ಅಂಬೇಡ್ಕರ್ ಅಲ್ಲಿ ಆನ್ ಗೋಯಿಂಗ್ 9 ಲಕ್ಷ ಮನೆಗಳು. ಈ ಬಜೆಟ್ ಅಲ್ಲಿ ತಾವು ನೋಡಿರ್ಬೋದು, 3,000 ಕೋಟಿ ಏನು ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿರೋದು. 3,000 ಕೋಟಿ ಕೊಟ್ಟು ಈ ಪೆಂಡಿಂಗ್ ಇರೋದು ಮನೆಗಳು ಆನ್ ಗೋಯಿಂಗ್ ಕಂಪ್ಲೀಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಈ ವರ್ಷ ಹೊಸ ಮನೆ ಇರ್ಲಿಲ್ಲ, ಈಗ ಹೊಸ ಬಜೆಟ್ ಅಲ್ಲಿ ಮನೆ ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಮನೆಗಳು ಯಾವಾಗ ಕೊಟ್ಟಿದ್ದು, ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಇರುವಾಗನೇ ಬಸವ ಮತ್ತೆ ಅಂಬೇಡ್ಕರ್ ತಾವು ಹೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ, 14,53,000 ಮನೆಗಳು ಕೊಟ್ರು. ಯಾರು? ಸಿದ್ದರಾಮಯ್ಯ. ಆಮೇಲೆ ಈ BJP ಸರ್ಕಾರದಲ್ಲಿ, ಸಮ್ಮಿಶ್ರ ಸರ್ಕಾರದಲ್ಲಿ ಬರೀ 5,000 ಮನೆಗಳು ಕೊಟ್ಟಿರೋದು.